ಮೊದಲನೇ ಪ್ರಶ್ನೆ ಏನು ಅಂದರೆ ಚಿಕ್ಕ ಪುಟ್ಟ ವಿಷಯಕ್ಕೂ ಅಂದರೆ ಚಿಕ್ಕದಾಗ ತಲೆನೋವು ಬಂತು ಮೈಕೆ ನೋವು ಬಂತು ಏನೋ ಕೆಮ್ಮು ಬಂತು ಶೀತ ಬಂತು ಫಸ್ಟು ಮಾತ್ರೆ ತೊಗೊಂಡ್ಬಿಡೋದು ಯಾರು? ಯಾಕೆ ಸರ್? ಶಿವರಾಜ್ ಅವರೇ. ನಾವು ಸ್ವಲ್ಪ ಜಾಸ್ತಿ ಆಚೆ ಓಡಾಡ್ತಾ ಇರ್ತೀವಲ್ಲ ಮೇಡಮ್, ಅದಕ್ಕೆ ಮನೇಲಿ ರೆಸ್ಟ್ ಮಾಡೋಕ್ಕಾಗಲ್ಲ. ಬೇಗ ಟ್ಯಾಬ್ಲೆಟ್ ತೊಗೊಂಡು ಹುಷಾರಾಗಿ ಆಚೆ ಹೋಗ್ತಾ ಇರಬೇಕು. ತುಂಬ ಟ್ಯಾಬ್ಲೆಟ್ ತಗೋತಾರಾ? ಒಂದ್ಸತಿ ಅಂತೂ 8:30 ಏನೋ ಆಗಿದ್ದು 10:30 ಆಲ್ರೆಡಿ ಹಾಸ್ಪಿಟಲ್ ಇದ್ರು. ಮೇಡಮ್ ಅದು ಕತ್ತು ಸ್ವಲ್ಪ ನರ ಏನೋ ಇದು ನೋವು ಬಂದಿತ್ತು, ಒಂಚೂರು ಹಿಂಗೆ ಟ್ವಿಸ್ಟೇ ಮಾಡೋಕ್ಕಾಗ್ತಾ ಇರಲಿಲ್ಲ ಮೇಡಮ್. ಮನೇಲಿ ಏನು ಮಾಡಲಿ ಮೇಡಮ್, ಹಿಂಗೆ ಇದ್ಕೊಂಡು ನಾನು ಅದಕ್ಕೆ ಹಾಸ್ಪಿಟಲ್ ಹೊಟ್ಟೋದ್ರೆ ತಕ್ಷಣ ಆಸ್ಪತ್ರೆ ಅವ್ರು ಏನು ಸರ್ ಮಾಡ್ತಾರೆ ಪಾಪ ಅದಕ್ಕೆ? ಮೇಡಮ್ ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಟರು, ಟ್ಯಾಬ್ಲೆಟ್ ಕೊಟ್ಟರು, ರೆಸ್ಟ್ ಮಾಡಿ ಅಂದರು. ನೋಡಿದ್ರೆ ಅವರು ಅದೇ ಮಾಡೋದು, ಅದಾಗೆ ಅದು ಸರಿ ಹೋಗ್ಬೇಕಲ್ವಾ? ಅವ್ರು ಪೇನ್ ಕಿಲ್ಲರ್ ಕೊಟ್ಟಿದ್ದಕ್ಕೆ ಸರಿ ಹೋಯ್ತು ಮೇಡಮ್. ಚಪ್ಪಾಳೆ. ಮುಂದಿನ ಪ್ರಶ್ನೆ ಗೊಂಬೆಗಳು ತಗೊಳ್ಳಿ. ಓಹೋ, ನನಗೆ ಈ ಪ್ರಶ್ನೆಗೆ ಇಷ್ಟು ಚೆನ್ನಾಗಿರೋ ಆನ್ಸರ್ ಸಿಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ಓಕೆ, ನಿಮ್ಮಿಬ್ಬರಲ್ಲಿ ಯಾರು ತುಂಬ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು, ವರ್ಗದ ಜಾಸ್ತಿ ಯಾರು? ನೀವು ಹೇಳಿ ಇವಾಗ ಸೀಮಾ ಅವರೇ, ಹೆಂಗದು? ಹೆಂಗೆ ಅಂದರೆ ಸ್ಟ್ರೈಟಾಗಿ ಕುತ್ಕೊಳ್ಳಲ್ಲ. ಆ ಥರ ಹೇಳ್ತೀನಿ ನಾನು, ಆ ಥರ ಹೇಳ್ತಿಲ್ಲ. ಡಿಪೆಂಡ್ ಆಗೋದು ಅಂದರೆ ಎಲ್ಲದಕ್ಕೂ ಸೀಮಾ ಇದು ಕಡೆ ಅದೇನಾ, ಇವರೇನಾ ಎಲ್ಲದಕ್ಕೂ ನಿಮ್ಮ ಮೇಲೆ ಹೊರ್ಕೊಂಡ್ಬಿಡ್ತಾರಾ? ನನ್ನ ಸರ್ ಅದಕ್ಕೆ ಮದುವೆ ಆಗಿದ್ನಲ್ಲ ಮೇಡಮ್. ಅದಕ್ಕೆ ಮದುವೆ ಆಗಿದ್ದೀನ ಅಂದ್ರೆ ಅರ್ಥ? ಅವ್ರೇನೋ ಕೇಳಿದ್ರೆ ನಾವು ಕೊಡಿಸ್ತೀವಲ್ವಾ, ನಾವು ಅದಕ್ಕೆ ಡಿಪೆಂಡ್. ನಾನು ಕೊಡ್ಸೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಒಬ್ರ ಮೇಲೊಬ್ರು ಡಿಪೆಂಡ್ ಆಗೋದು ಅಂದರೆ ಎಲ್ಲದಕ್ಕೂ ಸೀಮಾನೇ ಬರಬೇಕು. ಸೀಮಾ ಇಲ್ಲದೆ ನನಗೆ ಕೈಲಿ ಆಗೋದೇ ಇಲ್ಲ, ಶಿವರಾಜ್ ಇಲ್ಲದೆ ನನ್ನ ಕೈಕಾಲೇ ಓಡೋದಿಲ್ಲ. ಆ ಥರ ಯಾರಿರೋದು? ಅದು ನಾನೇ ಇದ್ದೀನಿ. ನೀವೇನಾ ಹಂಗೆ? ಅವ್ರ ಮನೇಲಿ ಇರಲೇಬೇಕಾ? ಹೌದು. ಅವರೆಲ್ಲೂ ಹೋಗಂಗೆ ಇಲ್ವಾ? ಹೋಗ್ಬೋದು, ಜೊತೆಗೆ ನಾನು ಹೋಗ್ಬೋದು. ಓಕೆ, ಸಮಸ್ಯೆ ಅರ್ಥ ಆಯ್ತು. ನೀವು ಇವಾಗ ತಗೊಳ್ಳಿ ಗೊಂಬೆಗಳನ್ನ. ಇದು ಬೇಕು ಅಂದರೆ ಹಠ ಮಾಡಿ ತಗೊಳ್ಳೋದು ಯಾರು? ಏನೇನು ತಗೊಂಡಿದ್ದಾರೆ ಆ ಥರ? ಅವ್ರಿಗೆ ಏನು ಬೇಕಂದ್ರೂ ಅಟೆಂಡೇ ಮಾಡೋದು ಮೇಡಮ್. ನಾನು ಬೇಗ ಕೊಡ್ಸಲ್ವಲ್ಲ. ಯಾಕೆ ಮೇಡಮ್? ಅವ್ರು ಸಡನ್ನಾಗಿ ಈಗ ನಾಳೆ ಬೇಕು ಅಂತ ಇವತ್ತು ಹೇಳಿದ್ರೆ ಎಲ್ಲ ಆಗುತ್ತೆ. ಏನು ಕೇಳ್ತಾರೆ ಆ ಥರ ಪಾಪ? ಗೋಲ್ಡೇ ಬೇಕು ಅಂತಾರೆ. ಓ, ಹಂಗೆ ಹಾಕಿದ್ರೆ ಆ ಥರ ದೊಡ್ಡೇಟು ಕೇಳಿಲ್ಲ ಅಷ್ಟೇ. ಸರ್ ಏನು ಸರ್ ನಾಳೆ ಗೋಲ್ಡ್ ಬೇಕು ಅಂತಾರ? ಎಲ್ಲರೂ ಹೋಗ್ಬೇಕು ಅಂತ ಇಷ್ಟೇ ಈ ವೀಕೆಂಡ್ ಹೋಗೋಣ. ಹಂಗೆ ಪ್ಲಾನಿಂಗ್ ಇರಲ್ಲ. ನಮ್ಮ ವರ್ಕ್ ಮೊದಲೇ ಹೇಳೋಕ್ಕಾಗಲ್ಲ ಮೇಡಮ್. ಹೌದೌದು, ಇವ್ರು ಹಂಗೆ ಬಿಟ್ಟು ಬಂದ್ಬಿಟ್ರೆ ಮನೆ ಬೇರೆ ಯಾರ ಕಟ್ಟಿಸ್ಕೊಂಡ್ಬಿಡ್ತಾರ ಅಷ್ಟೇ ಅಲ್ವಾ ಸರ್? ಯಾವತ್ತಾರು ಗಲಾಟೆ ಮಾಡ್ತಾರೆ, ನೀನು ಯಾವಾಗಲೂ ಹೀಗೆ ಮಾಡ್ತೀಯ, ನಾನು ಕರ್ಕೊಂಡು ಹೋಗಲ್ಲ ಅಂತ. ಸ್ವಲ್ಪ ಆಗಿತ್ತು. ಆಗಿದೆಯಾ? ಯಾವಾಗಾಗಿದೆ ಹೇಳಿ ಹೇಳಿ, ಯಾವಾಗಾಗಿದೆ? ಅದೇ ಆ್ಯಕ್ಚುಲಿ ನಾವು ಹನಿಮೂನ್ಗೆ ಹೋಗಿದ್ದೆ ಲೇಟು, ಅದೇ ಸ್ವಲ್ಪ ಲೇಟು ಅಂದರೆ ಎಷ್ಟು ವರ್ಷ ಆದ್ಮೇಲೆ ಹೋದ್ರಿ? 1 ವರ್ಷ ಆದ್ಮೇಲೆ ಒಂದು ಮೇಡಮ್. ಅವಾಗ ಅದನ್ನ ಹನಿಮೂನ್ ಅನ್ನಲ್ಲ ಸರ್, ಟ್ರಿಪ್ ಅಂತಾರ ಅದಕ್ಕೆ. ಈ ಹನಿಮೂನ್ಗೆ ಒಂದು ಮರ್ಯಾದೆ ಬೇಡವಾ ಆ ಪದಕ್ಕೆ? ಇಲ್ಲ ಮೇಡಮ್, 3 ತಿಂಗಳು ವಾಯನಾಡ್ಗೆ ಹೋಗಿದ್ದು 3 days. ಮದುವೆ ಮದುವೆ ಆದ್ಮೇಲೆ ಸ್ವಲ್ಪ ಎಲ್ಲ ಫ್ರೀ ಇತ್ತಲ್ಲ ಹೋಗಿದ್ದು.